कलबुर्गी जिला के चिंचोली तालुका से भाजपा के प्रभावशाली नेता आर गणपत राव ने केपी न्यूज से बात करते हुए कहा कि विधायक अविनाश जाधव के व्यवहार से तंग आकर बीजेपी छोड़कर कांग्रेस में शामिल हो रहे हैं और उन्होंने वरिष्ठ बीजेपी नेताओं पर निशाना साधते हुए कहा कि चिंचोली के विधायक अविनाश जाधव का व्यवहार लोकसभा चुनाव में बीजेपी पार्टी को बड़ा झटका दे सकता है। चिंचोली से संवाददाता गौतम मोरी की रिपोर्ट। ಅವಿನಾಶ್ ಜಾಧವ್ ಅವರ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರೆ ಅದರಲ್ಲಿ ಬಲಗೈ ಪ್ರಬಲ ನಾಯಕರಾಗಿ ಪ್ರತಿ ಹಳ್ಳಿ ಹೋಗಿ ಅವಿನಾಶ್ ಜಾಧವ್ ಅವರಿಗೆ ಮತ ಹಾಕ್ರಿ ಅಂತ ಎಲ್ಲರಿಗೆ ಮನೆ ಒಲಿಸಿ ನೀವು ಸಾವಿರಾರು ಮತವನ್ನು ಕೊಡಿಸಲು ಯಶಸ್ವಿಯಾಗಿದ್ದೀರಿ. ಆದರೆ ಇವಾಗ ಏನು ಕಾರಣ ನೀವು ಪಕ್ಷ ಬಿಟ್ಟು ಹೋಗಲು? ಮೊಟ್ಟ ಮೊದಲನೇದಾಗಿ ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಕೆಪಿ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸುತ್ತಾ ನಾನು ಬಿಜೆಪಿಯಲ್ಲಿ ಜಿಲ್ಲಾ ಆರ್ಥಿಕ ಪ್ರಕೋಷ್ಠ ಸಂಚಾಲಕ ಆಗಿದ್ದೀನಿ. ಅದೇ ರೀತಿ ಪ್ರಾಮಾಣಿಕವಾಗಿ ಈ ಹಿಂದೆ ಚುನಾವಣೆ 2023ರ ಚುನಾವಣೆಯಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿ ನಮ್ಮ ಸಮಾಜದ ಎಲ್ಲರಿಗೂ ಒಗ್ಗೂಡಿಸಿ ಒಳ್ಳೆಯ ನಾಯಕರಾರ ಅಂತ ತಿಳ್ಕೊಂಡು ನಾನು ಅವರಿಗೆ MLA ಮಾಡಿ ನಿಜ. ಆದರೆ ಈ ಒಂದು ವರ್ಷದ ಹಿಂದೆ ನಮಗೆ ಏನು ಅಂಬಿಗ ಏನಾದ ಹೊಳೆ ದಾಟಿಸಿದ ಮೇಲೆ ಹೆಂಗೆ ಕೈ ಬಿಡ್ತಾರೋ ಅದೇ ರೀತಿ ಅವ್ರು ಗೆದ್ದ ಮೇಲೆ ನಮ್ಮ ಸಮಾಜದವರು ನೀವು ಓಟೆ ಹಾಕಿಲ್ಲ ಅಂತ ಅನ್ನೋದು ಒಂದು ನನಗೆ ಅಂದಿದ ತಕ್ಷಣವೇ ಅವರು MLA ಅಂದಿಲ್ಲ, ಅವರ ಸೋದರ ಸಂಬಂಧಿಗಳು ಕೆಲವರು ನಿಮ್ಮ ಮತಗಳೇ ನಮಗೆ ಬಂದಿಲ್ಲ ಅಂದಾಗ ನಮಗೆ ಆಘಾತಕಾರಿ ಆಯಿತು. ಈಗ ನಮ್ಮ MLAಗೆ ನಾವು ಓಟ್ ಹಾಕಲಿಲ್ಲ ಅಂದರೆ ಅವ್ರು MLA ಹೇಗೆ ಹಾಕ್ತಿದ್ರು? ಓಟ್ ಹಾಕಿರ್ಬೇಕಲ್ಲ ನಾವು. MLAಗೆ ನೀವು ಓಟೇ ಹಾಕಿಲ್ಲ ಅಂತಂದಾಗ ನನಗೆ ನೋವಾಗಿ ಈಗ ನಮ್ಮ ಎಲ್ಲಿ ಹೋಗ್ಬೇಕು ನಾನೀಗ? ಎಲ್ಲಿ ನಮ್ಮ ಸಮಾಜದವರು ನಮಗೆ ಗೌರವದಿಂದ ಕರಿತಾರೋ ಅಲ್ಲಿಗೆ ಹೋಗ್ಬೇಕಲ್ಲ. ಇಲ್ಲಿ ಇವ್ರು ಗೌರವ ಕೊಡ್ಲತ್ತಿಲ್ಲ, ನಮ್ಮ ಸಮಾಜ ಓಟೇ ಬಂದಿಲ್ಲ, ನೀವು ಯಾಕೆ ಕರಿಬೇಕಮ್ಮ ಅದ್ರಾಗಿದ್ದಾಗ ನನಗೆ ಎಲ್ಲಿ ನನ್ನ ಸಮಾಜದವರು ನಮ್ಗೆ ಯಾರು ಗೌರವ ಕೊಡ್ತಾರೋ ಆ ನಿಟ್ಟಿನಲ್ಲಿ ನಾವು ಹೋಗ್ಬೇಕಾದ ತೀರ್ಮಾನ ಮಾಡಿದ್ದೀನಿ ಆಲ್ರೆಡಿ. ಯಾಕೆ ಹೋಗಿದ್ದೇವೆ ಅಂದರೆ ಈ ಹಿಂದೆ ಅವರು ಕಾಂಗ್ರೆಸ್ದಲ್ಲಿ ನನಗೆ ಒಡನಾಡಿ ಇದ್ದರು. ಹಿಂದೆ MLA ಹೇಳ್ತಾರೆ